ಬಸವಣ್ಣನ ನೆನೆವೆ ದುಃಖ ಒಂದು ಕೋಟ್ಯಾನು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವೆ ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆವೆ ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆವೆ ಬಸವಣ್ಣನ ನೆನೆದಲ್ಲದೆ ಭಕ್ತಿ ಇಲ್ಲ ಬಸವಣ್ಣನ ನೆನೆದಲ್ಲದೆ ಮುಕ್ತಿ ಇಲ್ಲ ಇದು ಕಾರಣ ಬಸವಣ್ಣ ಬಸವಣ್ಣ ಎನ್ನುತ್ತಿದ್ದನೆಯ ಕಲಿದೇವರ ದೇವ ಮಡಿವಾಳ ಮಾಚಿ ತಂದೆ ವೀರ ಗಣಾಚಾರಿ ಮಡಿವಾಳ ಮಾಚಿದೇವರ ವಚನವನ್ನು ಋನ್ಮಂದಿರದಲ್ಲಿ ಆರಾಧಿಸಿಕೊಂಡು ಇಂದಿನ ಒಂದು ವೇದಿಕೆಯ ಮೇಲೆ ಎಂದಿನಂತೆ ದಿವ್ಯ ಭವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಮಹಾಮಾನವತಾವಾದಿ ವಿಶ್ವಗುರು ಕಲ್ಯಾಣ ಶರಣರ ಭಾವಸ್ಫುರಣ ಅಧ್ಯಾತ್ಮ ಬಾನಂಗಳದ ಬೆಳ್ಳಿ ಚುಕ್ಕಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಅಪ್ಪ ಬಸವಣ್ಣನವರನ್ನು ಸಹ ಹೃದಯ ಮಂದಿರದಲ್ಲಿ ಆರಾಧಿಸಿಕೊಂಡು ಹಾಗೂ ಘನಮಠದ ಶಿವಯೋಗಿಯನ್ನು ಕೂಡ ಋನ್ಮಂದಿರದಲ್ಲಿ ಆರಾಧಿಸುತ್ತಾ ಎನ್ನ ಗುರುವರಿಯರಾದ ಸ್ವತಂತ್ರ ಸ್ವಾಮೀಜಿಯನ್ನು ಹೃದಯ ಮಂದಿರದಲ್ಲಿ ಆರಾಧಿಸಿಕೊಂಡು ಇಂದಿನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಆತ್ಮೀಯ ಶರಣ ಬಂಧುಗಳೇ ಶರಣಿಯರೇ ಪ್ರಿಯ ಮುದ್ದು ಮಕ್ಕಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ನೆಲೆಸಿದ ಆ ಚಿಜ್ಯೋತಿಗೆ ಭಕ್ತಿ ಪೂರ್ವಕವಾದ ಶರಣು ಶರಣಾರ್ಥಿಗಳು ಇಂದು ಮಡಿವಾಳ ಮಾಚಿದೇವ ದೇವರ ದಾಸಿಮಯ್ಯನವರ ಜಯಂತಿ ನಿಜಕ್ಕೂ ಕೂಡ 12ನೇ ಒಂದು ಶತಮಾನದಲ್ಲಿ ನಮ್ಮೆಲ್ಲರಿಗೂ ಕೂಡ ಇವತ್ತು ವಚನ ಸಾಹಿತ್ಯವನ್ನು ಉಳಿಸಿದಂತ ಬೆಳೆಸಿದಂತ ಅದನ್ನು ಜೋಪಾನವಾಗಿ ನಮಗೆ ಒದಗಿಸಿದಂತ ಕೀರ್ತಿ ಬಹುಶಃ ಮೊಟ್ಟ ಮೊದಲಿಗೆ ಯಾರಿಗೆ ಸಲ್ಲುತ್ತದಪ್ಪ ಅಂದ್ರೆ ಮಡಿವಾಳ ಮಾಚಿದೇವರಿಗೆ. ಯಾಕಂತಂದ್ರೆ 12ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ ಆಗ್ತಕ್ಕಂತ ಒಂದು ಸಂದರ್ಭದಲ್ಲಿ ಚನ್ನಬಸವಣ್ಣ, ಅಕ್ಕನಾಗಮ್ಮ, ಕಿನ್ನರಿ ಬೊಮ್ಮಯ್ಯ ಮೊದಲಾದ ಶರಣರೆಲ್ಲರೂ ಸೇರಿಕೊಂಡು ಉಳಿವಿಯತ್ತ ಪ್ರಯಾಣ ಮಾಡಿ ಅವರು ಅಲ್ಲಿ ಕೂಡ ಒಂದು ವಚನ ಸಾಹಿತ್ಯದ ಬಗ್ಗೆ ಏನು ಈ ಪುರೋಹಿತ ಶಾಹಿ ಆಗಿರ್ಬೋದು, ಪಟ್ಟಭದ್ರ ಹಿತಾಸಕ್ತಿಗಳಾಗಿರಬಹುದು, ಎಲ್ಲರೂ ಕೂಡ ಬಹಳಷ್ಟು ತೊಂದರೆ ಕೊಡ್ತಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಅನೇಕ ರೀತಿಯಿಂದ ಕೂಡ ಇವತ್ತು ಹೋರಾಟವನ್ನು ಮಾಡಿ ಅದನ್ನ ಸುರಕ್ಷಿತವಾಗಿ ಉಳಿವೆಯಲ್ಲಿ ಸಂರಕ್ಷಿಸಿ ಇವತ್ತು ನಾವು ಏನಾದರೂ ಚೆನ್ನಾಗಿ ಓದ್ತಿದ್ದೀವಿ ಅಂದ್ರೆ ಅದಕ್ಕೆ ಮಡಿವಾಳ ಮಾಚಿದೇವರು ಇನ್ನುಳಿದಿರ್ತಕ್ಕಂಥ ಶರಣರೇ ಒಂದು ಪ್ರಮುಖ ಕಾರಣ ಎಂದು ಕೂಡ ಬಹುಶಃ ಅತಿಶಯೋಕ್ತಿ ಆಗಲಾರದು. ಇಂಥ ಒಬ್ಬ ಮಡಿವಾಳ ಮಾಚಿದೇವರು ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವರ ಇಪ್ಪರಿಗಿ ಎನ್ನುವಂತ ಒಂದು ಗ್ರಾಮದಲ್ಲಿ ಪರ್ವತಯ್ಯ ಮತ್ತೆ ಸುಜ್ಞಾನವ ಎಂಬ ದಂಪತಿಗಳ ಮಗನಾಗಿ ಜನಿಸಿ ಬರುತ್ತಾರೆ. ಇವರ ಗುರುಗಳು ಮಲ್ಲಿಕಾರ್ಜುನಯ್ಯ ಸ್ವಾಮಿ. ಅಂತ ಒಂದು ಗುರುಗಳಿಂದ ವಿದ್ಯಾಭ್ಯಾಸವನ್ನು ಕಲಿತು ಕಲ್ಯಾಣದ ಒಂದು ಬಸವಣ್ಣನ ಕೀರ್ತಿಯನ್ನು ಕೇಳಿ ತಾನು ಕೂಡ ಕಲ್ಯಾಣಕ್ಕೆ ಒಂದು ಪ್ರಯಾಣವನ್ನು ಮಾಡಿ ಅಲ್ಲಿ ಕೂಡ ತನ್ನ ದಿನನಿತ್ಯದ ಕಾಯಕ ಏನಪ್ಪ ಅಂತಂದ್ರೆ ಶರಣರ ಬಟ್ಟೆಗಳನ್ನು ಮಡಿ ಮಾಡಿಕೊಡುವಂತ ಒಂದು ಕಾಯಕ ಮಡಿವಾಳ ಮಾಚಿದೇವರು ಮಾಡುತ್ತಿದ್ದರು. ಇಲ್ಲಿ ಶರಣರ ಮಡಿಯ ಬಟ್ಟೆಗಳನ್ನ ಬಿಟ್ಟು ಬೇರೆ ಯಾವ ರಾಜರಾಗಿರ್ಬೋದು, ಇನ್ನುಳಿದಿರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿಯ ಬಟ್ಟೆಗಳನ್ನು ಕೂಡ ಅವರು ಎಂದೂ ಮಡಿ ಮಾಡುವಂತವರಲ್ಲ. ಆಗೇನಾದರೂ ಅವರು ಮಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಏನಪ್ಪಾ ಅಂತಂದ್ರೆ ವೀರ ಗಂಟೆಯನ್ನು ಬಾರಿಸುತ್ತಾ ಕುಚೋದ್ಯಕ್ಕೆ ಬಂದು ಮುಟ್ಟುವ ಬವಿಗಳನ್ನು ತುಂಡರಿಸುವಂತ ವಿಶೇಷ ನಡತೆ ನಮ್ಮ ಮಡಿವಾಳ ಮಾಚಿದೇವರಲ್ಲಿತ್ತು. ಯಾರಾದರೂ ಅವರಿಗೆ ಏನಾದರೂ ಬಟ್ಟೆಗಳನ್ನ ಶರಣರ ಮಡಿ ಬಟ್ಟೆಗಳನ್ನು ಮುಟ್ಟಿದ್ದೆ ಆದ್ರೆ ಅವರಿಗೆ ಬಹುಶಃ ಉಳಿಗಾಲವೇ ಇರುತ್ತಿರಲಿಲ್ಲ. ಅಂತ ಒಬ್ಬ ಧೀರನಾಗಿರ್ತಕ್ಕಂತ ಶರಣ ನಮ್ಮ ಮಡಿವಾಳ ಮಾಚಿದೇವರು. ಅದೇ ರೀತಿಯಾಗಿ ದೇವರ ದಾಸಿಮಯ್ಯರು ಕೂಡ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ವಚನಗಳ ಮೂಲಕ ಸಮಾಜದ ಓರೆಕೋರೆಗಳನ್ನು ವಚನಗಳ ಮುಖಾಂತರ ತಿದ್ದುತ್ತಾರೆ. ಒಂದು ಕಡೆ ಹೇಳುತ್ತಾರೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿಯೂ ನಿಮ್ಮ ದಾನ, ನಿಮ್ಮ ದಾನವನ್ನುಂಟು ಅನ್ಯರ ಹೊಗಳುವ ಕುನ್ನಿಗಳೇನೆಂದೇ ರಾಮನಾಥ. ಹೀಗೆ ವಚನಗಳ ಮುಖಾಂತರ ಸಮಾಜವನ್ನು ತಿದ್ದಲಿಕ್ಕೆ ನಮ್ಮ ದಾಸಿಮರಿಯರು ಕೂಡ ಪ್ರಯತ್ನವನ್ನು ಪಡ್ತಾರೆ. ಹಾಗೆ ಇಲ್ಲಿ ಬಸವಣ್ಣನು ಕೂಡ
ಮಡಿವಾಳ ಮಾಚಿದೇವರ ತಂದೆಯ ಬಗ್ಗೆ ತನ್ನ ವಚನಗಳ ಮುಖಾಂತರ ಮನತುಂಬಿ ಕೊಂಡಾಡಿದ್ದಾನೆ. ಒಂದ್ ಕಡೆ ಬಸವಣ್ಣವರು ಹೇಳ್ತಾರೆ, ಎನ್ನ ಕಾಯವ ಶುದ್ಧವ ಮಾಡಿದಾತ ಮಡಿವಾಳ, ಎನ್ನ ಮನವ ನಿರ್ಮಲವ ಮಾಡಿದಾತ ಮಡಿವಾಳ, ಎನ್ನ ಅಂತರಂಗವ ಬೆಳಗಿದಾತ ಮಡಿವಾಳ, ಎನ್ನ ಬಹಿರಂಗವ ಬಿಡಿಸಿದಾತ ಮಡಿವಾಳ, ಕೂಡಲ ಸಂಗಮ ದೇವ ಎನ್ನನ್ನು ನಿಮಗೆ ಯೋಗ್ಯವ ಮಾಡಿದಾತ ಮಡಿವಾಳ. ನೋಡ್ರಿ, ಇತ್ತ ಕಡೆ ಬಸವಣ್ಣನವರು ಕೂಡ ಮಡಿವಾಳ ಮಾಚಿದೇವರ ಒಂದು ಶಕ್ತಿ, ಅವರ ಒಂದು ವ್ಯಕ್ತಿತ್ವ, ಒಂದು ಧೀರ ನಡತೆಯ ಬಗ್ಗೆ ಮನದುಂಬಿ ಕೂಡ ಕೊಂಡಾಡಿದ್ದಾರೆ. ಯಾಕಂತಂದ್ರೆ ಕೇವಲ ಮಡಿವಾಳ ಮಾಚಿದೇವ ಬಟ್ಟೆಗಳನ್ನು ಮಾತ್ರ ಇವತ್ತು ಮಡಿ ಮಾಡ್ತಾ ಇದ್ದಿಲ್ಲ, ಅದರ ಜೊತೆಗೆ ದಿನನಿತ್ಯದ ಜೀವನದಲ್ಲಿ ನಾವೆಲ್ಲ ಇವತ್ತೆಲ್ಲರೂ ಯಾವ ರೀತಿಯನ್ನು ಬದುಕನ್ನು ಕಟ್ಟಿಕೊಡಬೇಕು ಎನ್ನುವುದರ ಬಗ್ಗೆ ಕೂಡ ಬಹಳಷ್ಟು ವಚನಗಳಲ್ಲಿ ಸವಿಸ್ತಾರವಾಗಿ ಕೂಡ ತಿಳಿಸಿಕೊಟ್ಟಿದ್ದಾರೆ. ಅಂತ ಒಬ್ಬ ಶರಣ ಕಲ್ಯಾಣ ಕ್ರಾಂತಿ ಆದಂತ ಸಂದರ್ಭದಲ್ಲಿ ಬಹಳಷ್ಟು ಶ್ರಮ ಪಟ್ಟರು ವಚನಗಳನ್ನು ಇವತ್ತು ಸಂರಕ್ಷಣೆ ಮಾಡಲಿಕ್ಕೆ. ಆದರೆ ಇತ್ತೀಚಿನ ದಿನಮಾನದಲ್ಲಿ ಬಹಳ ನೋವು ಅನಿಸ್ತದೆ. ಈ ವಿರಕ್ತ ಪರಂಪರೆ ಅಂತ ನಾವು ನೋಡಿದಂತ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿ 1, 2, 3, 4, 5, 6 ಅಂತ ಈ ತರ ಬೆರಳಿಕೆಯಷ್ಟು ಮಠಗಳನ್ನು ಮಾತ್ರ ಇವತ್ತು ಎಣಿಸಬೇಕಾಗಿದೆ. ಇವತ್ತು ವಿರಕ್ತರು ಅಂತಂದ್ರೆ ಯಾರು ರಕ್ತ ಸಂಬಂಧದಿಂದ ದೂರ ಇದ್ದಾರೋ ನಾವು ಏನಂತೀವಿ, ವಿರಕ್ತರು ಅಂತ ಕರಿತೀವಿ. ಆದರೆ ಅಂತ ಒಬ್ಬ ವಿರಕ್ತರು ಇವತ್ತು ಬಸವಣ್ಣನವರ ತತ್ವದ ಬಗ್ಗೆ, ಬಸವಣ್ಣನವರ ಒಂದು ಬಸವಾದಿ ಶರಣರ ಒಂದು ಜೀವನದ ಸಂದೇಶಗಳ ಬಗ್ಗೆ ಯಾರು ಕೂಡ ಇವತ್ತು ಮಠ ಮಾನ್ಯಗಳಲ್ಲಿ ಕಾರ್ಯಕ್ರಮಗಳನ್ನು ಬಹುಶಃ ಹಮ್ಮಿಕೊಳ್ತಾ ಇಲ್ಲ. ಅವರು ಹಮ್ಮಿಕೊಳ್ತಕ್ಕಂಥ ಕಾರ್ಯಕ್ರಮಗಳೇ ಬೇರೆ. ಈಗಾದ್ರೆ ಬಸವ